ಈಗ ದೇವರಾಜ್ ಸರ್ ಅವರು DMR ಇನ್ಸ್ಟಿಟ್ಯೂಟ್ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಅದೆಷ್ಟೋ ಜನಕ್ಕೆ ಬಹಳಷ್ಟು ವಿದ್ಯೆಯನ್ನ ಆಸೆ ಪಡುವಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದರ ಮೂಲಕ ವಿದ್ಯೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು UPSC ಯಲ್ಲಿ ರ್ಯಾಂಕ್ ಪಡೆದಂತಹ 5 ಮಂದಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಹಾಗೂ ಅನು ಅವರು ದೇವರಾಜ್ ಸರ್ ಸೇರಿ ಅವರಿಗೆ ಈಗ ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. UPSC 2025 ಎ ಮಧು 436ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಪಿ ವರುಣ್ ಗೌಡ ಅವರು 462ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಉಲ್ಲಾಸ್ MS 556ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಸಾಗರ್ A 641ನೇ ರ್ಯಾಂಕ್ ಹಾಗೂ ತೌಶಿಫ್ ಉಲ್ಲಾ ಖಾನ್ 741ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಸೊ ಈ ಎಲ್ಲ ರ್ಯಾಂಕ್ ಹೋಲ್ಡರ್ಸ್ಗೆ ವೇದಿಕೆ ಮೇಲೆ ಈ ಒಂದು ಪ್ರೀತಿಯ ಸನ್ಮಾನ. ಬರ್ಲಿ ಚಪ್ಪಾಳೆ ನಮ್ಮ ಈ 5 ರ್ಯಾಂಕ್ ಹೋಲ್ಡರ್ಸ್ಗೆ ಪ್ಲೀಸ್. ನಾನೂರ 36ನೇ ರ್ಯಾಂಕ್ ಅನ್ನ ಎ ಮಧು ಇರಗಸಂದ್ರ ಗ್ರಾಮ ಇವರು ಪಡೆದಿರ್ತಾರೆ. ರವಿ ಸರ್ ಪರವಾಗಿ ಈ ಒಂದು ಪ್ರೀತಿಯ ಸನ್ಮಾನ. ತ್ಯಾವನಹಳ್ಳಿ ಗ್ರಾಮದ ಪಿ ವರುಣ್ ಗೌಡ ಅವರು 462ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಕೋಲಾರ ನಮ್ಮೂರು ಹುಡುಗರು ರ್ಯಾಂಕ್ ಪಡ್ಕೊಂಡಿದ್ದಾರೆ. ಒಂದ್ 4-5 ಚಪ್ಪಾಳೆ ತಟ್ಬಿಟ್ಟು ಅವ್ರಿಗೆ ಪ್ರಶಂಸಿಸ್ಬೇಕು ತಾನೆ ನೀವೆಲ್ಲ ಸೇರಿ. ಉಲ್ಲಾಸ್ MS ಮೇಡಿಕಂಬಹಳ್ಳಿ ಗ್ರಾಮ 556ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ನೆನಮನಹಳ್ಳಿ ಗ್ರಾಮದ ಸಾಗರ್ A ಅವರು 641ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ರವಿ ಸರ್ ಹಾಗೂ ಅನು ಅವರ ಕಡೆಯಿಂದ ಈ ಒಂದು ಪ್ರೀತಿಯ ಸನ್ಮಾನ. ಬಂಗಾರಪೇಟೆಯ ತೌಶಿಫ್ ಉಲ್ಲಾ ಖಾನ್ 741ನೇ ರ್ಯಾಂಕ್ ಅನ್ನ ಪಡೆದಿರ್ತಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. DMR ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ದೇವರಾಜ್ ಸರ್ ಅವರು ಅದೆಷ್ಟೋ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡಿ ಈಗ ಅವರೆಲ್ಲ ರ್ಯಾಂಕ್ ಅನ್ನ ಪಡೆದು ಅವರ ಮೂಲಕವೇ ಈ ಒಂದು ಸನ್ಮಾನವನ್ನ ಸ್ವೀಕರಿಸ್ತಾ ಇರೋದು ನಿಜವಾಗ್ಲೂ ಬಹಳ ಹೆಗ್ಗಳಿಕೆಯ ಮಾತು ಇದು. ಇರುವಿಕೆಯಲ್ಲಿ ಅನು ಅವರ ಇರುವಿಕೆಯಲ್ಲಿ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದಿರಾ. ರವಿ ಸರ್ ಬಗ್ಗೆ ಈ ಕ್ಷಣದ ಬಗ್ಗೆ ನಿಮ್ಮ ಮಾತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಆಫ್ ಮಾಡೋದು. ಬಹಳ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದ ಸಂದರ್ಭ ಅಂದ್ರೆ ರವಿಚಂದ್ರನ್ ಸರ್ ಇವತ್ತು ಕೋರಿಕೆ ಮೇಲೆ ಒಂದು ಸಣ್ಣ ಕೋರಿಕೆ ಮೇಲೆ ಅವರು ಇಲ್ಲಿವರೆಗೂ ಪ್ರೀತಿಯಿಂದ ಬಂದು ನಿಮ್ಮೆಲ್ಲರನ್ನ ರಂಜಿಸಿ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದಾರೆ. ಎಷ್ಟು ರವಿಚಂದ್ರನ್ ಸರ್ ಬಹಳ ಹಿಂದೆ ನನಗೇನು ಅಷ್ಟು ಪರಿಚಯ ಇರಲಿಲ್ಲ. ಇತ್ತೀಚೆಗೆ ನಮ್ಮ ಡಾಕ್ಟರ್ ಪರಮೇಶ್ ಸರ್ ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಾನು DCP ಈಸ್ಟ್ ಇದ್ದೆ ಬೆಂಗಳೂರಿನಲ್ಲಿ. ಅದು
ಆ ಕಾರ್ಯಕ್ರಮಕ್ಕೆ ಇವನ್ನ ವಿಶೇಷ ಅತಿಥಿಯಾಗಿ ಒಂದ್ 2 ನಿಮಿಷ ನೀವು ಹೋಗಿ ಅಲ್ಲಿ ಮನೆಗೆ ಹೋಗಿ ಕರ್ಕೊಂಡು ಬರ್ಬೇಕು ಅಂದ್ರು. ಇಬ್ರು ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡಿದ್ವಿ. ಎಷ್ಟು ಸಂತೋಷದ ಕ್ಷಣ ಅಂದ್ರೆ ಇದೇನಾ ಅವರೇನ ಪ್ರೇಮಲೋಕದ ರವಿಚಂದ್ರನ್ ಅವ್ರು ಇವರೇನಾ ಅಂತ ಅವ್ರ ಪಕ್ಕದಲ್ಲಿ ಕೂತು ತುಮಕೂರಿಗೆ ಟ್ರಾವೆಲ್ ಮಾಡಿ ಆ ಜರ್ನಿ ಸಮಯದಲ್ಲಿ ಎಷ್ಟು ಸಿಂಪಲ್ ಆಗಿದ್ದಾರೆ, ಆಮೇಲೆ ದೇವರ ಮೇಲೆ ಎಷ್ಟು ಭಕ್ತಿ ಇಟ್ಟಿದ್ದಾರೆ, ಎಷ್ಟು ದೊಡ್ಡ ಸ್ಟಾರ್ ಆದ್ರೂ ಕೂಡ ಎಷ್ಟು ಭಕ್ತಿ ಇಟ್ಟಿದ್ದಾರೆ ಅಂತ ಅವತ್ತು ಗೊತ್ತಾಯ್ತು. ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ಮಾಡೋದಕ್ಕೆ ಮನೆಗೆ ಹೋದಾಗ ಅವರ ಹುಡುಗ ಇದ್ದಾರೆ ಇಲ್ಲೇ ದಿಲೀಪ್ ಅಂತ, ಅವ್ರಿಗೆ ಹೇಳಿದ್ರು ಇದು ನನ್ನ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ಕೋಲಾರ ಕಾರ್ಯಕ್ರಮ, ಹೋಗೋಣ ಅವತ್ತು, ಮಿಸ್ ಮಾಡೋದು ಬೇಡ ಅಂತ ಹೇಳಿ ಬಹಳ ಪ್ರೀತಿ ಪೂರ್ವಕವಾಗಿ 1 ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ ನಿಮ್ಮನ್ನೆಲ್ಲ ನೋಡೋದಕ್ಕೆ. ಹಾಗಾಗಿ ಅವರ ಮನಸ್ಫೂರ್ತಿ ಪ್ರೀತಿಯಿಂದ ನಿಮ್ಗೆ ನೋಡಕ್ ಬಂದಿರೋ ಅವರೆಲ್ಲರಿಗೂ ನೀವೆಲ್ಲರೂ ರವಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಹೇಳಬೇಕು. ಮನುಷ್ಯನ ಸ್ವಾಭಾವಿಕ ಗುಣ ಯಾವ್ದಿರ್ಬೇಕು ಅಂದ್ರೆ ಕೃತಜ್ಞತೆ ಇರೋದು. ಕೃತಜ್ಞತೆ ಇಲ್ದ ಮೇಲೆ 100 ವರ್ಷ 200 ವರ್ಷ ರಾಜ ಆಗಿ ಸಾಮ್ರಾಜ್ಯಗಳನ್ನ ಆಳಿದ್ರು ಏನ್ ಸುಖ ಇಲ್ಲ. ಕೃತಜ್ಞತೆ ಇದ್ರೆ ಆ ಮನುಷ್ಯನ ಜೀವನಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ಹಾಗಾಗಿ ರವಿಚಂದ್ರನ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನ ಇಲ್ಲಿ ನಿಮ್ಮನ್ನು ನೋಡ್ಕೊಂಡು ಬೆಳೆದಿದ್ದಾರೆ. ಪ್ರೇಮಲೋಕ ಪಿಕ್ಚರ್ ನೋಡೋದಕ್ಕೆ ಇಲ್ಲೇ ಪ್ರಭಾ ಟಾಕೀಸ್ ಅಂತ ಇತ್ತು, ನಾವೆಲ್ಲ ಓದ್ತಾ ಇದ್ವಿ. ನಮ್ಮನ್ನ ಪ್ರಭಾ ಟಾಕೀಸ್ ಪಕ್ಕದಲ್ಲೇ ಕಾಲೇಜ್ ಬಿಡಿಸ್ಬಿಟ್ಟು ತಗೊಂಡು KGF ಹಾಕಿದ್ರು. ಇಲ್ಲಿದ್ರೆ ಪಕ್ಕದಲ್ಲಿ ಕಾಲೇಜ್ಗೆ ಹೋಗಲ್ಲ, ಫಿಲಮ್ಗೆ ಹೋಗ್ತಾರೆ ಅಂತ. ಸೊ ಆ ರೀತಿ ರವಿಚಂದ್ರನ್ ಸರ್ ಕ್ರೇಜ್ ಇತ್ತು ಆ ಕಾಲದಲ್ಲಿ. ಅನು ಮೇಡಮ್ ಬಂದಿದ್ದಾರೆ. ಅನು ಮೇಡಮ್ ಮನೆಯವರು ಬಹಳ ಆತ್ಮೀಯರು ನನಗೆ. ಸೊ ಅವರು ಬಹಳ ಸಿಂಪಲ್ ಅವರು. ನಮ್ಮ ಸುದೀಪ್ ಸರ್ ಮೇಡಮ್ ಮನೆಯವರು ಪ್ರಿಯಾ ಮೇಡಮ್ ಮತ್ತೆ ಇವರು ಬಹಳ ಆತ್ಮೀಯರು. ಸೊ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಭೇಟಿ ಮಾಡ್ತಿರ್ತೀವಿ. ಮೇಡಮ್ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇದ್ಯಾಕೆ ಇನ್ನೊಂದು ಕಾರಣದಿಂದ ವಿಶೇಷತೆ ಅಂದ್ರೆ ನಮ್ಮ ಮಣ್ಣಿನ ಮಕ್ಕಳು, ಕೋಲಾರದ ಮಣ್ಣಿನ ಮಕ್ಕಳು ಇಡೀ ರಾಜ್ಯಕ್ಕೆ ಒಂದು ಕೀರ್ತಿ ತರೋ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದಷ್ಟು ಜನ ಆಗಿದ್ದಾರೆ, ಗುಲ್ಬರ್ಗದಲ್ಲಿ ಆದ್ರೆ IAS IPS ನಮ್ಮ ಜಿಲ್ಲೆಯಿಂದ ಸೆಲೆಕ್ಷನ್ ಆಗಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಚಪ್ಪಾಳೆ ಇರಲಿ. IAS IPS ಸೆಲೆಕ್ಷನ್ ಆಗೋದು ಅಷ್ಟು ಈಸಿ ಅಲ್ಲ. ಅದ್ರ ಹಿಂದ್ಗಡೆ ಬಹಳಷ್ಟು ಶ್ರಮ, ಬಹಳಷ್ಟು ಕಷ್ಟ ಮತ್ತು ಬಹಳಷ್ಟು ಏರುಪೇರುಗಳನ್ನ ನೋಡ್ಬೇಕಾಗತ್ತೆ. ಆ ಏರುಪೇರುಗಳನ್ನ ನೋಡಿ ಇವತ್ತು ಸಾಧನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಎಲ್ಲರ ಪರವಾಗಿ ಒಂದು ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು, ನಾನು ಈ ಜಿಲ್ಲೆ SP ಆಗಿ ಬಂದಾಗ ಹೇಳ್ತಾ ಇದ್ದೆ, ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ವಿ, IAS ಕೋಚಿಂಗ್ ಇನ್ಸ್ಟಿಟ್ಯೂಟ್ DMR ಅಂತ. ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಒಂದು ಕಾಲ ಇತ್ತು, KAS ಅಂದ್ರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ಕಳೆದ 15-20 ವರ್ಷಗಳಿಂದ ಅದು ಏನಾಯ್ತೋ ಗೊತ್ತಿಲ್ಲ, ಬಹಳಷ್ಟು ಅದ್ರಲ್ಲಿ ಕುಂಠಿತ ಬಂದ. ವರ್ಷಕ್ಕೆ ಒಬ್ರು ಇಬ್ರು KAS ಆಗ್ತಾ ಇದ್ರು. IAS ಅಂತೂ ಬಹಳ ರೇರ್ ಆಗ್ತಾ ಇತ್ತು. ಆ ಇನ್ಸ್ಟಿಟ್ಯೂಟ್ ಮಾಡಿ ಒಂದು ಬ್ಯಾಚ್ಗೆ 100 ಜನನ ಟ್ರೈನ್ ಮಾಡ್ತಾ ಇದೀವಿ. ಬಹಳಷ್ಟು ಲೆಕ್ಚರರ್ಸ್ ಬೆಂಗಳೂರಿನಿಂದ ಬಂದು ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಚಾರ್ಜ್ ಆಗಿದ್ದಾರೆ ಹುಡುಗರು, ಯುವಕರು, ವಿದ್ಯಾವಂತ ಯುವಕರು ಚಾರ್ಜ್ ಆಗಿದ್ದಾರೆ. ಆ ಚಾರ್ಜ್ ಆಗಿ ಒಂದು ಈ ಏನು ರಿಸಲ್ಟ್ ನೋಡಿದಾಗ ಯಾರಿಗೆ ಮನಸ್ಸಲ್ಲಿ ಸ್ವಲ್ಪ ಒಂದು ಡೌಟ್ ಇರುತ್ತೆ, ಆಗ ಮಾಡ್ಬೋದಾ ಇಲ್ವಾ, ನಾನು ಓದ್ಬೋದಾ ಇಲ್ವಾ ಅಂತ, ಆ ಮನಸ್ಸಲ್ಲಿರೋ ಅನುಮಾನವನ್ನ ಪಕ್ಕಕ್ಕೆ ಸರಿಸಿ ಯಾರು ಬೇಕಾದ್ರೂ IAS ಆಗ್ಬೋದು, ಯಾರು ಬೇಕಾದ್ರೂ IPS ಸಾಧನೆ ಮಾಡ್ಬೋದು ಅಂತ ಈ ಹುಡುಗರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಹುಡುಗರು ಬಹಳಷ್ಟು ಜನಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಆಗ್ಲಿ ಅಂತ ಹೇಳ್ತಾ, ಅವರೆಲ್ಲರಿಗೂ ಸನ್ಮಾನ ಮಾಡಿದಂತ ರವಿ ಸರ್ಗೆ ಮತ್ತೆ ಅನು ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ದೇವರಾಜ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಜೊತೆ ದೇವರಾಜ್ ಸರ್, ರವಿ ಸರ್ ಎಲ್ಲರೂ ಸೇರಿ ಒಂದು ಫೋಟೋ ತಗೋಬೇಕು. ಇದ್ರ ಜೊತೆಗೆ ದೇವರಾಜ್ ಸರ್ ಪರವಾಗಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರಿಗೆ ಒಂದು ಪ್ರೀತಿಯ ಗೌರವದ ಸನ್ಮಾನ. ಕನ್ನಡದ ಕನಸುಗಾರ ನಮ್ಮ ಎಲ್ಲರ ಪ್ರೀತಿಯ ರವಿಚಂದ್ರನ್ ಸರ್ ಅವರಿಗೆ ಕೋಲಾರ ಯುಗಾದಿ ಉತ್ಸವದ ಪ್ರಯುಕ್ತ ಒಂದು ಪ್ರೀತಿಯ ಸನ್ಮಾನ. ಹಾಗೆಯೇ ನಮ್ಮ ಸ್ಯಾಂಡಲ್ವುಡ್ ನ ಟೈಟಾನಿಕ್ ಚೆಲುವೆ ಅನುಪ್ರಭಾಕರ್ ಮುಖರ್ಜಿ ಅವರಿಗೆ ದೇವರಾಜ್ ಸರ್ ವತಿಯಿಂದ ನನ್ನ ಕಡೆಯಿಂದ ಹಾರ. ಅನು ಮೀನ್ಸ್ ಅನು.
ಅವರು ಮತ್ತೆ ಐ ಆಮ್ ಗಾಡ್ ಚಿತ್ರದ ಮೂಲಕ ಬರ್ತಾ ಇದ್ದಾರೆ. ಮತ್ತಷ್ಟು ನಾವು ಇಷ್ಟಪಡುವಂತ ಹಾಡುಗಳ ಮೂಲಕ ಬರ್ತಾ ಇದ್ದಾರೆ. ಕೋಲಾರ ನಮ್ಮೆಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ ರವಿ ಸರ್ಗೆ. ಆಲ್ ದ ವೆರಿ ಬೆಸ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರವಿ ಸರ್. ಬಾಯ್.